ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು 18ನೇ ತಾರೀಕು ವ್ಲಾಗ್ ಆಗಿರುತ್ತೆ. ಅವತ್ತು ಹಾಸ್ಪಿಟಲ್ಗೆ ಬೇರೆ ಹೋಗಬೇಕಿತ್ತು. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅವತ್ತಿನ ಒಂದು ಪ್ರಿಪ್ರೇಷನ್ನು, ನೈಟೆಲ್ಲ ಪ್ರಿಪ್ರೇಷನ್ನು ಮತ್ತು ಡೆಕೋರೇಷನ್ನು ಮತ್ತು ಸ್ಯಾಮಿಯನ್ನು ಹಾಕೋರೆಲ್ಲ ಅವತ್ತು ಬಂದು ಹಾಕ್ತಾಯಿದ್ರು. ಒಂದಷ್ಟು ಜನ ರಿಲೇಟಿವ್ಸ್ ಕೂಡ ಬಂದಿದ್ದರು. ಅವತ್ತಿನ ಕಿಚನ್ ಪರಿಸ್ಥಿತಿ ನೋಡ್ಬೋದು. ಎಷ್ಟು ಜನ ಇರ್ತಾರೆ ಅಷ್ಟು ಕೆಲಸನೂ ಇರುತ್ತೆ ಮತ್ತು ಅದಾದ ನಂತರ ಅಷ್ಟೇ ಒಂದು ಖುಷಿನೂ ಇರುತ್ತೆ ಅನ್ಬೋದು. ಎಲ್ಲ ಬಂದಿದ್ದರು, ಎಲ್ಲ ಊಟ ಮಾಡಿಕೊಂಡು. ಅವತ್ತಿನ ಅಷ್ಟೊಂದು ವೀಡಿಯೋಸ್ ಎಲ್ಲ ಇನ್ನೂ ಮಾಡ್ಕೊಳಕ್ಕಾಗಿಲ್ಲ. ಅವತ್ತಿನ ನೈಟ್ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟಿದ್ರು, ಯಾಕಂದರೆ ಬೆಳಗ್ಗೆ ಎದ್ದು ಮಾಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು. ಮತ್ತು ನಮ್ಮ ಆಂಟಿರೆಲ್ಲ ಹೋಗ್ಬಿಟ್ಟು ಮೇಲ್ಗಡೆ ಕೂತ್ಕೊಂಡು ಮಾತಾಡಿಕೊಂಡು ಇದ್ದರು. ನಾನು ಹೋಗಿರಲಿಲ್ಲ, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು. ಇದು ಮತ್ತು ನೆಕ್ಸ್ಟ್ ಸೀಮಂತದ ಒಂದು ವ್ಲಾಗ್ ಆಗಿರುತ್ತೆ. ನೋಡ್ಬೋದು ನಾನು ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೆ. ಇಷ್ಟ ಆಯಿತಾ ನನ್ನ ಒಂದು ಲುಕ್? ಕಾಮೆಂಟ್ ಮಾಡಿ. ಹೇಗಿದೆ ಸಾರಿ ಮತ್ತು ಮೇಕಪ್, ಹೇರ್ ಸ್ಟೈಲ್ ಎಲ್ಲ ಹೇಗಿದೆ ಅಂತ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ಮೇಕಪ್ ಎಲ್ಲ. ಹೇರ್ ಸ್ಟೈಲು ಕೂಡ ಸ್ವಲ್ಪ ಸಿಂಪಲ್ಲಾಗಿ ಇರಲಿ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು. ಮತ್ತು ನಮ್ಮ ಮನೆಯವರು ಹೊಸ ಕಾಲುಂಗುರ ಹಾಕಬೇಕಾಗಿತ್ತು, ಅದನ್ನು ಕೂಡ ಹಾಕಿಸ್ಕೊತಾ ಇದ್ದೆ. ಸ್ವಲ್ಪ ಟೈಟ್ ಇತ್ತು, ಯಾಕಂದರೆ ಲಾಸ್ಟ್ ಟೈಮ್ದು ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಇವಾಗ ಒಂಚೂರು ಟೈಟಾಗಿರೋದು ತೊಗೊಂಡೆ. ಅದನ್ನೊಂಚೂರು ಲೂಸ್ ಮಾಡಿ ಆಮೇಲೆ ಟೈಟ್ ಮಾಡ್ತಾಯಿದ್ರು. ಮತ್ತು ನನ್ನ ಒಂದು ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕೆ ಹೇಳಿದ್ದೆ. ಮಾಡ್ಕೊಂಡಿದ್ದಾರೆ, ನೋಡ್ಬೋದು ಯಾವ ಥರ ಇದೆ ನನ್ನ ಒಂದು ಸೀಮಂತ ಅಂತ ಕಾಮೆಂಟ್ ಮಾಡಿ. ಇದು ತುಂಬ ಜನ ಸಾರಿ ತುಂಬಾ ಲೈಕ್ ಮಾಡಿದ್ದಾರೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು, ಯಾಕಂದರೆ ನಾರ್ಮಲಾಗಿ ಸೀಮಂತಕ್ಕೆ ಗ್ರೀನ್ ಕಲರನ್ನೇ ಹಾಕೋಬೇಕಲ್ವ. ಸೊ ಅದರಿಂದ ಗ್ರೀನ್ ಕಲರನ್ನೇ ನಾನು ತೊಗೊಂಡೆ. ಗ್ರೀನ್ ಕಲರ್ ಸಾರಿ ತುಂಬಾ ನನ್ನ ಹತ್ರ ಇದೆ. ಮತ್ತು ನಮ್ಮ ಹಸ್ಬೆಂಡ್ ಕೂಡ ರೇಷ್ಮೆದು ಪಂಚೆ ಶಾಲೆ ಹಾಕ್ಕೊಂಡಿದ್ರು. ಅವರು ಯಾವಾಗಲೂ ಹಾಕ್ಕೊಂಡಿಲ್ಲ, ಮದುವೆಯಲ್ಲಿ ಹಾಕ್ಕೊಂಡಿದ್ದಕ್ಕೆ ಮತ್ತು ಇನ್ನು ಫೋಟೋಶೂಟಲ್ಲಿ ಹಾಕ್ಕೊಂಡಿದ್ರು. ಮತ್ತು ಇವಾಗ ಸೀಮಂತಕ್ಕೇ ಹಾಕ್ಕೊಂಡಿದ್ದಾರೆ. ನನ್ನನ್ನು ನೋಡ್ಬಿಟ್ಟು ಫುಲ್ ಶಾಕ್ ಆಯಿತು. ಹೊಟ್ಟೆ ಬಿಟ್ಟು ತುಂಬಾ ಸಣ್ಣ ಕಾಣಿಸ್ತಾ ಇದ್ದೀನಿ ಅಂತ ಇದ್ದರು. ಎಲ್ಲ ಬೇಗ ಡೆಲಿವರಿ ಆಗುತ್ತೆ, ಹೊಟ್ಟೆ ಎಲ್ಲ ಕೆಳಗಡೆ ಬಂದಿದೆ ಅಂತ ಇದ್ದರು. ನೋಡ್ಬೋದು ಹೇಗಿದೆ ನನ್ನ ಒಂದು ಸೀಮಂತ ಮತ್ತು ನನ್ನ ಒಂದು ಲುಕ್ ಯಾವ ಥರ ಇದೆ, ಯಾವ ಥರ ಕಾಣಿಸ್ತಾ ಇದ್ದೆ ಅಂತ ಹೇಳಿ. ಮತ್ತು ಒಂದು ಸ್ವಲ್ಪ ಫೋಟೋಶೂಟ್ ಕೂಡ ಮಾಡ್ಕೊತಾ ಇದ್ದೆ. ಬೆಳಗ್ಗೆನೇ ಒಂದಷ್ಟು ಜಾಸ್ತಿ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ, ಒಂದಷ್ಟು ಆದಷ್ಟು ತೊಗೊಂಡೆ. ಒಂದಷ್ಟು ಸ್ಟೇಜ್ ಮೇಲೆ ತೊಗೊಂಡೆ, ಒಂದಷ್ಟು ಆಚೆ ಕಡೆ ಸ್ವಲ್ಪ ಸ್ಪೇಸ್ ಇತ್ತಲ್ಲ, ನಮ್ಮ ಮನೆ ಟೆರೆಸ್ ಮೇಲೇ ನಾವು ಮಾಡ್ಕೊಂಡಿದ್ದು ಸೀಮಂತ. ಚೌಟ್ರಿಲಿ ಬೇಡ ಅಂತ ಅಂದ್ಬಿಟ್ಟು. ಹೇಗೆ ಕಾಣಿಸ್ತಾ ಇದೆ, ಹೇಗಿದೆ ನನ್ನ ಒಂದು ಸೀಮಂತ ಕಾಮೆಂಟ್ ಮಾಡಿ. ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲ ಬಂದಿದೆ ಸೀಮಂತದ್ದು. ಅವರು ಕೂಡ ಬರ್ತೀನಿ ಅಂತ ಹೇಳಿದರು. ಸೀಮಂತ ನೆಕ್ಸ್ಟ್ ಡೇನೇ ಬರ್ತೀನಿ ಅಂತಂದರು. ನಾನು ಬೇಡ, ಇನ್ನೊಂದು 2 ಡೇಸ್ ಬಿಟ್ಟು ಬನ್ನಿ, ಯಾಕಂದರೆ ಮನೇಲೆಲ್ಲ ಸ್ವಲ್ಪ ಗೆಸ್ಟ್ಗಳೆಲ್ಲ ಇದ್ರಲ್ಲ, ಸೊ ಅವರೆಲ್ಲ ಹೋಗ್ಮೇಲೆ ಬನ್ನಿ, ಆಮೇಲೆ ನಿಧಾನಕ್ಕೆ ಕೂರಿಸ್ಬಿಟ್ಟು ನೋಡಿದ್ರೆ ಆಯಿತು ಅಂದ್ಬಿಟ್ಟು. ಮತ್ತು ಬೆಳಗ್ಗೆ ಟಿಫನ್ಗೆ ಬಿಸಿಬೇಳೆ ಬಾತು, ಕೇಸರಿ ಬಾತ್ ಮಾಡಿದ್ರು. ಎಲ್ಲರೂ ತಿಂದರು. ನಾನು ಆಲ್ರೆಡಿ ಆವಾಗಲೇ ತಿಂದ್ಕೊಂಡ್ಬಿಟ್ಟಿದ್ದೆ. ಮತ್ತು ಇರುತ್ತಲ್ಲ ನನ್ನ ಸಿಸ್ಟರ್ಸು, ಅವರು ಕೂಡ ಎಲ್ಲ ರೆಡಿಯಾಗಿ ಫೋಟೋಸ್ ಎಲ್ಲ ತಗೊಳ್ಳೋದು ಎಲ್ಲ ಮಾಡ್ತಾಯಿದ್ರು. ಈ ಥರ ನಮ್ಮ ಮನೆ ಮೇಲೆ ನಾವು ಅರೇಂಜ್ ಮಾಡ್ಕೊಂಡಿದ್ವಿ. ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಒಟ್ಟಿನಲ್ಲಿ ಎಲ್ಲ ನಾವು ಅಂದ್ಕೊಂಡಿರೋ ಥರನೇ ಎಲ್ಲ ಕೂಡ ಚೆನ್ನಾಗಾಯಿತು. ಎಲ್ಲರೂ ಕೂಡ ಚೆನ್ನಾಗಾಯಿತು. ಮತ್ತು ಎಲ್ಲರೂ ಕೂಡ ಅಂತಾಯಿದ್ರು ಊಟ ಎಲ್ಲ ಚೆನ್ನಾಗಿದೆ ಮತ್ತು ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಅಂತಂದ್ಬಿಟ್ಟು. ಮತ್ತು ಆಮೇಲೆ ಶಾಸ್ತ್ರನೂ ಕೂಡ ಸ್ಟಾರ್ಟ್ ಆಯಿತು. 9:30 11:30 ಒಳಗಡೆ ಶಾಸ್ತ್ರ ಆಗಬೇಕಾಗಿತ್ತು. ಸೊ ಆವಾಗ ಮತ್ತೆ ನಾನು ಈ ಕಡೆಯಿಂದ ಸೂರ್ಯ ಉದಯ ಆಗೋ ಕಡೆ ಕೂತ್ಕೋಬೇಕಾಗಿತ್ತು. ಸೊ ಅದರಿಂದ ಆ ಕಡೆ ಕೂತ್ಕೊಂಡ್ರೆ ಮತ್ತೆ ಫುಲ್ ಕವರ್ ಆಗೋಲ್ಲ ಅಂದ್ಬಿಟ್ಟು ಬರೀ ಶಾಸ್ತ್ರಕ್ಕೆ ಮಾತ್ರ ಈ ಸೈಡ್ ಕೂತ್ಕೊಳ್ಳೋಣ, ಫೋಟೋಗೆ ಮಾತ್ರ ಆ ಕಡೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಈ ಕಡೆ ಕೂತ್ಕೊಂಡೆ. ಶಾಸ್ತ್ರ ಎಲ್ಲ ಮಾಡಿದ್ರು ಒಬ್ಬೊಬ್ಬರಾಗಿ. ಅಂದರೆ ಒಂದೊಂದು ಕಡೆಯೂ ಒಂದೊಂದು ಥರ ಶಾಸ್ತ್ರ ಇರುತ್ತಲ್ವ. ನಮ್ಮ ಕಡೆ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಯಾವ ಥರ ಮಾಡ್ತಾರೆ ಶಾಸ್ತ್ರ, ಆ ಥರ ಅವರು ಮಾಡಿದ್ರು. ಈಗ ನಮ್ಮ ಅಪ್ಪ ಮನೆ ಕಡೆಯೇ ಒಂಥರ ಶಾಸ್ತ್ರ ಮಾಡ್ತಾರೆ. ಅಂದರೆ ನಮ್ಮ ಅಪ್ಪ ಮನೆ ಕಡೆ ಸೀಮಂತ ಎಲ್ಲ ಮಾಡೋದಿಲ್ಲ. ಜಸ್ಟ್ ಮನೆಗೆ ಬಂದು ಒಂದು 5 ಜನ 9 ಜನ ಕರ್ಕೊಂಡು ಬಂದುಬಿಡ್ತಾರೆ ಅಷ್ಟೇ. ಹೊಸ ಸೀರೆನೂ ಕೂಡ ಉಟ್ಕೊಳ್ಳೋದಿಲ್ಲ. ತುಂಬ ಕಡೆ ಈ ಥರ ಇರುತ್ತೆ, ನಿಮ್ಮ ಕಡೆಯೂ ಇದೇ ಥರ ಇರುತ್ತೆ. ಮತ್ತು ಹೊಸದು ಏನೂ ಹಾಕ್ಕೊಳ್ಳೋದಿಲ್ಲ. ಇಲ್ಲಿ ಹಾಕೊಬೋದು, ಹೊಸ ಸೀರೆ ಎಲ್ಲ ಉಡಿಸ್ತಾರೆ, ಸೀಮಂತ ಎಲ್ಲ ಮಾಡ್ತಾರೆ.
ಮತ್ತು ನಮಗೆ ಬೇಕಾಗಿರೋ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಎಲ್ಲ ಚೆನ್ನಾಗಾಯಿತು ಫಂಕ್ಷನ್ ಮಾತ್ರ. ಏಕೆಂದರೆ ನಮ್ಮದು ಕೂಡ ನಾವು ಅಂದರೆ ನಾವು ಒಂದು ಜವಾಬ್ದಾರಿ ತೊಗೊಂಡು ಫಂಕ್ಷನ್ ಎಲ್ಲ ಮಾಡೋದು ಇದೇ ಫಸ್ಟ್ ಅಲ್ವಾ. ಸೊ ಒಂದು ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಇವಾಗೊಂದು ಐಡಿಯಾ ಬಂತು ಯಾವ ಥರ ಫಂಕ್ಷನ್ನು ಏನು ಮಾಡಬೇಕು ಏನು ಬಿಡಬೇಕು ಅಂದ್ಬಿಟ್ಟು. ಇವರು ನಮ್ಮಮ್ಮ, ಇದು ಈ ಕಡೆ ಸೈಡಲ್ಲಿರೋದು ನಮ್ಮಮ್ಮ, ಅವರ ಬೇಕಾಗಿರೋರು ಅವರು ಕೂಡ ಬಂದು ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಯೆಲ್ಲೋ ಕಲರು ನಮ್ಮ ಅತ್ತಿಗೆ ಅಂತಂದರೆ ಅತ್ತಿಗೆ ಅಲ್ಲ, ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಕ್ಕ, ಅವರು ಕೂಡ ಎಲ್ಲ ಶಾಸ್ತ್ರ ಎಲ್ಲ ಹೇಳ್ಕೊಡ್ತಾಯಿದ್ರು. ಅವ್ರಿಗೆ ಗೊತ್ತಿಲ್ಲ, ಯಾಕಂದರೆ ಇದು ನನ್ನ ಹೋರ್ಗಿತಿ. ಇನ್ನು 2 ಮೆಂಬರ್ಸ್ ಇದ್ದಾರೆ. ಎಲ್ಲ ಫಂಕ್ಷನ್ ಆಯಿತು. ಲಾಸ್ಟಲ್ಲೆಲ್ಲ ತಟ್ಟೆ ಮುಟ್ಟಿಸಿ ಇದು ಮಾಡ್ತಾರಲ್ವ, ಇನ್ನು ತಟ್ಟೆ ಎಲ್ಲ ಮುಟ್ಟಿಸಿ ನಮಸ್ಕಾರ ಮಾಡ್ಕೊತಾರಲ್ವ. ಮಧ್ಯೆ ಶಾಸ್ತ್ರ ಮಾಡೋದೊಂದಷ್ಟು ಕ್ಲಿಪ್ಪಿಂಗ್ಸ್ಗಳೆಲ್ಲ ಇಲ್ಲ, ಬಟ್ ಫೋಟೋಗಳಿದೆ. ಯಾರ್ಯಾರು ಬಂದಿದ್ದರು, ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ರಲ್ವ. ಸೊ ಆ ಫೋಟೋಗಳಿದೆ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಯಾರ್ಯಾರು ನಮ್ಮ ರಿಲೇಟಿವ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು. ಇವಾಗ ಮಡ್ಲು ತುಂಬ್ತಾಯಿದ್ರು. ಮಡ್ಲು ತುಂಬೋದು ನಮ್ಮ ಕಡೆ ಅಂದರೆ ಮಡ್ಲಿಗೇನೆ, ಸೀರೆಗೇನೆ ಮಡ್ಲು ತುಂಬ್ತಾರೆ. ಇಲ್ಲಿ ಟವಲ್ಗೆ ಮಡ್ಲು ತುಂಬ್ತಾರೆ. ಮತ್ತು ತೆಂಗಿನಕಾಯಿ ಭತ್ತ ಎಲ್ಲ ಹಾಕ್ಬಿಟ್ಟು ತುಂಬ್ತಾರೆ. ನಮ್ಮ ಕಡೆ ಅಕ್ಕಿ ತುಂಬ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಹಸ್ಬೆಂಡ್ ಮನೆ ಕಡೆ ಯಾವ ಥರ ಮಾಡ್ತಾರೆ ಶಾಸ್ತ್ರ, ಅದನ್ನೇ ನಾವು ಫಾಲೋ ಮಾಡಬೇಕಾಗತ್ತೆ. ನಾನು ಹೊರ್ಗಿತಿ ಎಲ್ಲನೂ ಹಾಕಿ ಲಾಸ್ಟಲ್ಲಿ ಅರ್ಶಿನ ಕುಂಕುಮ ಮತ್ತು ಅಕ್ಷತೆ ಕಾಳು ಅದು ಇದು ಎಲ್ಲ ಹಾಕಿ ತೆಂಗಿನಕಾಯಿ ಭತ್ತ ಸ್ವಲ್ಪ ಹಣ್ಣು ಎಲೆ ಎಲ್ಲ ಹಾಕಿ ಎಲ್ಲ ಮಾಡ್ತಾಯಿದ್ರು. ನನಗೂ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹಿಂದಗಡೆ ಇರೋರೆಲ್ಲ ನಮ್ಮ ಆಂಟಿರು, ನಮ್ಮ ಮಮ್ಮಿ ಇದ್ದಾರಲ್ಲ ಅವರ ಸಿಸ್ಟರ್ಸು ಎಲ್ಲರೂ. ಅವರು ಹಿಂದಿನ ದಿವಸನೇ ಬಂದಿದ್ದರು. ಅಂದರೆ ಇನ್ನೊಂದು 2 ಡೇಸ್ ಅಂತ ಬರ್ತಿದೆ, ಯಾಕಂದರೆ ಎಲ್ಲರಿಗೂ ಎಕ್ಸಾಮ್ ಇತ್ತು. ತುಂಬ ಜನ ಬರೋಕ್ಕಾಗಿಲ್ಲ, ಎಕ್ಸಾಮ್ ಇದೆ. ಇವಾಗ ನಾವು ಅವ್ರಿಗೇನು ಹೇಳೋದಕ್ಕಾಗೋದಿಲ್ಲ. ಸೊ ನಾವು ಅರ್ಥ ಮಾಡ್ಕೋಬೇಕಲ್ವ. ಹಾಗೇ ಈ ಕಡೆ ಇರೋರು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಕ್ಕ, ಅಂದರೆ ಸ್ವಂತ ಅಕ್ಕ ಅಲ್ಲ, ಅವರ ದೊಡ್ಡಪ್ಪನ ಮಗಳು. ಅವರು ಕೂಡ ಅಷ್ಟೇ ತುಂಬಾ ಕ್ಯಾಶುವಲ್ಲು. ಶಾಸ್ತ್ರ ಎಲ್ಲ ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ಕೊಡ್ತಾಯಿದ್ರು. ಮತ್ತು ಇವಾಗ ನಮ್ಮ ಹಸ್ಬೆಂಡ್ ಬಂದು ಅರ್ಶಿನ ಕುಂಕುಮ ಎಲ್ಲ ಹಾಕ್ತಾಯಿದ್ರು. ಅರ್ಶಿನ ಕುಂಕುಮ ಹಾಕಿ ಅಕ್ಷತೆ ಎಲ್ಲ ಹಾಕ್ತಾಯಿದ್ರು. ಪ್ರತಿಯೊಬ್ಬರೂ ಕೂಡ ಅವರ ಹಸ್ಬೆಂಡು ಅರ್ಶಿನ ಕುಂಕುಮ ಎಲ್ಲ ಹಾಕಿ ಅಕ್ಷತೆ ಹಾಕ್ತಾರೆ. ಅವರು ಎಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ಆರತಿ ಮಾಡ್ತಾಯಿದ್ರು. 11:30ಗೆ ಆರತಿ ಮಾಡಾದ್ಮೇಲೆ ಆಮೇಲೆ ನಾರ್ಮಲಾಗಿ ಎಲ್ಲ ಕಡೆ ಫೋಟೋಸ್ಗಳನ್ನ ತೆಗೆಸ್ಕೊತಾ ಇದ್ವಿ. ಅಷ್ಟರಲ್ಲಿ ಒಂದು ಟೈಮಿಂಗ್ಸ್ ಅಂತ ಇರುತ್ತಲ್ವ, ಆ ಟೈಮಿಂಗ್ಸಲ್ಲಿ ಅದು ಮುಗ್ದೋಗ್ಬಿಟ್ರೆ ಅದೊಂದು ನೆಮ್ಮದಿ ಅಂತಲೇ ಹೇಳ್ಬೋದು. ಆರತಿ ಎಲ್ಲ ಆದಮೇಲೆ ಇವಾಗ ಅಕ್ಷತೆಗಳು ಹಾಕೋಕ್ಕೆ ಒಬ್ಬೊಬ್ಬರಾಗಿ ಬರ್ತಾಯಿದ್ರು. ಆಮೇಲೆ ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ರು. ಅದು ಯಾವಾಗಲೇ ಬಂದಿದ್ದು ನಮ್ಮಣ್ಣ ಅಕ್ಷತೆಗಳು ಹಾಕಿ. ಈ ಕಡೆ ಸೈಡಲ್ಲಿರೋದು ನನ್ನ ಸಿಸ್ಟರ್ಸು. ಇವಾಗ ಮತ್ತೆ ಫೋಟೋಸ್ಗಳೆಲ್ಲ ತೆಗೆಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರಾಗಿ ಬಂದು ಮತ್ತೆ ಫಸ್ಟು ನನ್ನ ಇಬ್ಬರೂ ಸೇರಿಕೊಂಡು ಒಂದಷ್ಟು ಕಪಲ್ ಫೋಟೋಸ್ಗಳನ್ನ ತೆಗೆಸ್ಕೊಂಡ್ವಿ. ಅದಾದಮೇಲೆ ಮತ್ತೆ ಇನ್ನೂ ಎಲ್ಲ ಫ್ಯಾಮಿಲಿ ಎಲ್ಲ ಫೋಟೋಸ್ಗಳನ್ನ ತೆಗೆಸ್ಕೊಳ್ಳೋದು ಇನ್ನೂ ಇದ್ದೇ ಇತ್ತು. ಒಂದು 4 ಗಂಟೆ ತನಕನೂ ಕೂಡ ಇದ್ದೆ ನಾನು. 4 ಗಂಟೆ ಆದಮೇಲೆ ಒಂದು 4:30 ಆದಮೇಲೆ ನಾನು ಅಮ್ಮ ಮನೆಗೆ ಹೋಗಿದ್ದು. ತುಂಬಾ ಅವತ್ತು ಏನೋ ದೃಷ್ಟಿಯಾಗಿದೆ, ದೃಷ್ಟಿ ತೆಗೆಸ್ಕೋ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದ್ದರು. ಆಮೇಲೆ ಒಂದಷ್ಟು ಹಿಂಗೆ ಫೋಟೋಸ್ ಎಲ್ಲ ತಗೊಂಡು ಎಲ್ಲ ಮಾಡಿದ್ವಿ. ಆಮೇಲೆ ಮತ್ತೆ ಸ್ಟಾರ್ಟ್ ಆಯಿತು. ಇವಾಗ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕೆ. ನನಗೂ ಕೂಡ ತುಂಬಾ ಒಂಥರ ಖುಷಿ ಆಯಿತು. ಒಂಥರ ರಿಸೆಪ್ಷನ್ ಕೂಡ ನಾವು ಮಾಡ್ಕೊಂಡಿಲ್ಲಲ್ಲ ಕೊರೋನಾದಲ್ಲಿ ಮದುವೆ ಆಗಿರೋದ್ರಿಂದ ಏನು ರಿಸೆಪ್ಷನ್ನು ಫೋಟೋಸು ಅಷ್ಟೊಂದಾಗಲ್ಲ, ನಾವು ತೆಗೆಸ್ಕೊಂಡೇ ಇಲ್ಲ. ಅದರಿಂದ ಇದೊಂಥರ ಮಿನಿ ರಿಸೆಪ್ಷನ್ ಥರ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು. ಆ ಫೋಟೋಸ್ಗಳು ಅಷ್ಟೇ ತುಂಬಾ ಇದೆ. ಎಲ್ಲದೂ ಸೆಲೆಕ್ಟ್ ಮಾಡಬೇಕು, ಯಾವ್ದು ಬಿಡೋದು ಒಂದು ಗೊತ್ತಿಲ್ಲ. ನೋಡೋಣ, ಆದಷ್ಟು ನಾವು ಆಲ್ಬಮ್ಗೆ ಹೇಳಿದ್ದೀವಿ. ಫೋಟೋಸ್ಗಳಂತೂ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ನಾನು ಇದೇ ಫಸ್ಟ್ ಈ ಥರ ರೆಡಿಯಾಗಿದ್ದು. ನನಗೇ ಒಂಥರ ಫುಲ್ ಖುಷಿ ಆಗ್ತಾಯಿತ್ತು.
ನನ್ನನ್ನು ನಾನೇ ನೋಡ್ಕೊಳ್ಳೋದಕ್ಕೆ ಒಂಥರ ಏನೋ ನಾನೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅನ್ನೋ ಥರ ಖುಷಿ ಆಯ್ತಾಯಿತ್ತು. ಇದು ನಮ್ಮ ಮಾವ, ಈ ಕಡೆ ನಮ್ಮ ಚಿಕ್ಕಪ್ಪ ಅವರು, ಇವರು ನಮ್ಮ ಸಿಸ್ಟರ್ಸು, ನಮ್ಮ ಆಂಟಿರೆಲ್ಲ ಇದ್ದಾರೆ. ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾರ್ಯಾರು ನಮ್ಮ ಆಂಟಿರೆಲ್ಲ ಅಂತ ಅಂದ್ಬಿಟ್ಟು. ನನ್ನ ಸಿಸ್ಟರ್ಸು ಇನ್ನೂ ಒಂದಿಬ್ಬರು ಬಂದಿರಲಿಲ್ಲ, ಯಾಕಂದರೆ ಅವ್ರಿಗೆ ಎಕ್ಸಾಮ್ ಇತ್ತು. ಸೊ ಅದಕ್ಕೆ ಅವಳು ಕೂಡ ತುಂಬಾ ಬೇಜಾರು ಮಾಡಿಕೊಂಡು ನೈಟು ವಿಡಿಯೋ ಕಾಲೆಲ್ಲ ಮಾಡಿಬಿಟ್ಟು ನಾನೊಬ್ಬಳೇ ಮಿಸ್ಸು ಅಂದ್ಕೊಂಡು ಹೇಳ್ತಾಯಿದ್ರು. ಇನ್ನೇನು ಮಾಡೋದು, ಎಕ್ಸಾಮ್ ಅಲ್ವಾ. ಮತ್ತು ಇವರು ನಮ್ಮ ಹಸ್ಬೆಂಡ್ ಮನೆ ಕಡೆಯವರು, ಇವರೆಲ್ಲ ನನಗೆ ಅತ್ತೆ ಆಗಬೇಕು, ಚಿಕ್ಕತ್ತೆ. ಎಲ್ಲರ ಹತ್ರನೂ ಫೋಟೋಸ್ ತೆಗೆಸ್ಕೊಂಡು ಫುಲ್ಲು ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀವಿ. ಫೋಟೋಸ್ಗಳೆಲ್ಲ ಬರುತ್ತಲ್ಲ, ಆವಾಗ ನಾನು ಯಾರ್ಯಾರು ಅಂತ ನಾನು ಶೇರ್ ಮಾಡ್ಕೊತೀನಿ. ಒಟ್ಟಿನಲ್ಲಿ ಚೆನ್ನಾಗಾಯಿತು ಫಂಕ್ಷನ್ನು, ನನಗೂ ಕೂಡ ತುಂಬಾ ಖುಷಿಯಾಗಿತ್ತು. ಅದ್ರ ಮಧ್ಯೆ ಈಗ ಬೇಗ ಡೆಲಿವರಿ ಬೇರೆ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ರಲ್ಲ, ಅದು ಬೇರೆ ಒಂದು ಭಯ ಇತ್ತು. ಸದ್ಯ ಫಂಕ್ಷನ್ ಎಲ್ಲ ಆಯ್ತಲ್ವ, ಆಮೇಲೆ ಇನ್ನು ಯಾವಾಗ ಬೇಕಂದ್ರೂ ಡೆಲಿವರಿ ಆದರೆ ಏನೋ ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದರೆ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಮತ್ತೇನಾದರೂ ಇದಾದರೆ ಡೆಲಿವರಿ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಇವರು ಆ ಕಡೆ ಗ್ರೀನು ಮತ್ತು ಯೆಲ್ಲೋ ಈ ಕಲರು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಸಿಸ್ಟರು, ಇವರು ನಮ್ಮ ಅತ್ತೆ ಇದ್ದಾರಲ್ಲ ಅವರ ತಂಗಿ, ಇವರು ನಮ್ಮ ಮಾವ, ಇದು ನಮ್ಮ ಸೆಕೆಂಡ್ ಒನ್ ಅಕ್ಕ ಇದ್ದಾರಲ್ಲ ಅವರ ಗಂಡ, ಮತ್ತು ಇವರು ಅವ್ರ ಮಗಳು. ಈ ಚಿಕ್ಕ ಪಾಪುಗಳು ನನ್ನ ಊರ್ಗಿತ್ತಿ ಮಕ್ಕಳು. ಅವ್ರಿಗೂ ಕೂಡ ಆಲ್ರೆಡಿ ಮದುವೆ ಎಲ್ಲ ಆಗಿದೆ. ಇವರು ಕೂಡ ಆ ಫೋಟೋಸ್ಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಇದರಲ್ಲಿ ವೀಡಿಯೋ ಅಲ್ವಾ, ಯಾರ್ಯಾರು ಅನ್ನೋ ತನಕನೇ ವೀಡಿಯೋ ಪಾಸ್ ಆಗಿಬಿಡುತ್ತೆ. ಕರೆಕ್ಟಾಗಿ ಅಷ್ಟೊಂದು ನೀಟಾಗಿ ವೀಡಿಯೋ ಮಾಡ್ಕೊಂಡಿಲ್ಲ. ಮತ್ತು ಫ್ಯಾಮಿಲಿ ಫೋಟೋಸ್ಗಳೆಲ್ಲ ಶೇರ್ ಮಾಡ್ಕೊತೀನಲ್ವ, ಆವಾಗ ಗೊತ್ತಾಗುತ್ತೆ. ಇವರು ಫಸ್ಟ್ನೇ ಅವ್ರ ಫ್ಯಾಮಿಲಿ, ಇನ್ನೊಬ್ಬ ಬಂದಿಲ್ಲ ಅವನು, ಯಾಕಂದರೆ ಅವನಿಗೆ 10th ಎಕ್ಸಾಮ್ ಬೇರೆ ಇತ್ತಲ್ವ. ಸೊ ಅದರಿಂದ 21st ಎಕ್ಸಾಮ್ ಇತ್ತು, ಅವನು ಕೂಡ ಬಂದಿಲ್ಲ, ಲೀವ್ ಕೊಟ್ಟಿಲ್ಲ. ಅವನೊಬ್ಬ ಮಿಸ್ ಆಗಿದ್ದಾನೆ, ಗೌತಮ್ ಅಂತ. ಅದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ಅವ್ನು ಬಂದಾಗ ಶೇರ್ ಮಾಡ್ಕೊತೀನಿ. ಇವನು ದೊಡ್ಡವನು, ಇವನು ಇವಾಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾನೆ. ಇವರೆಲ್ಲ ನನ್ನ ಸಿಸ್ಟರ್ಸು, ನಮ್ಮ ಆಂಟಿನ ಮಕ್ಕಳುಗಳು. ಇವರೆಲ್ಲ ಈ ಕಡೆ ಸೈಡಲ್ಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಅವರು ಕೂಡ ಇದ್ದರು. ನಾನು ಇಲ್ಲಿ ಸ್ಟೇಜ್ ಮೇಲೆ ಕೂತಿದ್ನಲ್ವ, ಗಿಫ್ಟ್ ಅದು ಇದು ಏನಾದರೂ ಮುಯಿ ಬರುತ್ತಲ್ಲ ಅದನ್ನ ಕೊಟ್ಬಿಟ್ಟು ಇವರು ಈ ಕಡೆ ಸೈಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ನಮ್ಮ ಅಮ್ಮ ಕಡೆ ಅಂತೂ ಫುಲ್ಲು ಕಾಮಿಡಿ. ಇವರು ನನ್ನ ಊರಿಗಿತ್ತಿರಿದಾರಲ್ಲ, ಅವರು ಫುಲ್ ಕಾಮಿಡಿ ಅಂದರೆ ಕಾಮಿಡಿ. ನಾನು ಯಾವಾಗಾದರೂ ನೆಕ್ಸ್ಟ್ ಊರಿಗೆ ಹೋಗ್ತೀನಲ್ಲ ಆವಾಗ ನಾನು ತೋರಿಸ್ತೀನಿ. ಇವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮ ಅಮ್ಮ ಕಡೆ, ನಮ್ಮ ಕಡೆ ರಿಲೇಷನ್ ಇವರೆಲ್ಲ. ನಮ್ಮ ಕಡೆ ಒಂದು ದೊಡ್ಡ ಫ್ಯಾಮಿಲಿನೇ ಇದೆ. ಅದು ಊರಿಗೆ ಹೋದಾಗ ಯಾವಾಗಾದರೂ ಈ ಹಬ್ಬಗಳಲ್ಲಿ ನಾನು ಅವ್ರನ್ನೆಲ್ಲರನ್ನೂ ನಾನು ಪರಿಚಯ ಮಾಡ್ಕೊತೀನಿ. ಸದ್ಯಕ್ಕೆ ಇವಾಗ ಸ್ವಲ್ಪ ಜನ ಮಾತ್ರ ಅಟೆಂಡ್ ಆಗಿದ್ದರು. ಫಂಕ್ಷನ್ನ ಸ್ವಲ್ಪ ದೂರ ಇರೋದ್ರಿಂದ ಅವ್ರಿಗೂ ಬರೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ತುಂಬ ಜನ ಬಂದಿಲ್ಲ. ನಮ್ಮ ಅತ್ತೆಯವರು ಅವ್ರು ಯಾರೂ ಬಂದಿರಲಿಲ್ಲ. ಇನ್ನು ನೆಕ್ಸ್ಟ್ ಇವರೆಲ್ಲ ನನ್ನ ಸಿಸ್ಟರ್ಸು, ನನ್ನ ತಂಗಿ, ನಮ್ಮ ಆಂಟಿ ಮಕ್ಕಳು. ಇನ್ನು ತಮ್ಮಂದರು ಇನ್ನೂ ಇಬ್ಬರು, ಒಬ್ಬರು ಒಬ್ಬ ನಮ್ಮ ಅಣ್ಣ ಮತ್ತು ಇನ್ನಿಬ್ಬರು ತಮ್ಮಂದರು. ಅದರಲ್ಲಿ ಒಬ್ಬ ಬಂದಿರಲಿಲ್ಲ, ನಮ್ಮ ಅಣ್ಣ ಬಂದಿದ್ದ. ಆದರೆ ನಾವು ಮೂರು ಜನ ಸಿಕ್ಕಿಲ್ಲ ಅಷ್ಟೇ ಫೋಟೋಗೆ. ಇವರು ನನ್ನ ತಂಗಿರೆಲ್ಲ ಸಪ್ರೇಟಾಗಿ ಫೋಟೋಸ್ಗಳೆಲ್ಲ ತೊಗೊಂಡ್ರು. ನಮ್ಮ ಹಸ್ಬೆಂಡ್ಗಂತೂ ಬರೀ ನಾದ್ನೀರೇ ಜಾಸ್ತಿ ಇರೋದು, ಅದನ್ನೇ ಹೇಳ್ತಾಯಿದ್ರು. ಅದಾದಮೇಲೆ ನಾರ್ಮಲಾಗಿ ಸಿಂಗಲ್ ಫೋಟೋಸ್ ಅದು ಇದೆಯಲ್ಲ ಫೋಟೋಸ್ಗಳೆಲ್ಲ ತಗೊಂಡು ಆರಾಮ್ಸೆ ಚೆನ್ನಾಗಾಯಿತು. ಮಾತ್ರ ಫೋಟೋಸ್ ಮಾತ್ರ ಚೆನ್ನಾಗಿ ತೆಗೆಸ್ಕೊಂಡಿದ್ದೀವಿ. ಅದೆಷ್ಟು ಫೋಟೋಸ್ ಇದ್ದಾವೆ ಲೆಕ್ಕಕ್ಕೆ ಇಲ್ಲ. ಇದು ಮಣಿ ಅಂತ, ಇದು ನಮ್ಮಣ್ಣ, ಮತ್ತು ಅವನು ನನ್ನ ತಮ್ಮ, ಅವನು ನಮ್ಮತ್ತೆ ಮಗ. ಇದು ನನ್ನ ಒಂದು ಫ್ಯಾಮಿಲಿ, ನಮ್ಮಮ್ಮ, ನಮ್ಮಣ್ಣ, ನಾವಿಬ್ಬರು. ಈ ಕಡೆ ನಮ್ಮ ಚಿಕ್ಕಮ್ಮ ಅವರು ಎಲ್ಲ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀವಿ. ಇನ್ನು ನಮ್ಮ ಚಿಕ್ಕಪ್ಪಂದರು ಅವರು ಬಂದಿರಲಿಲ್ಲ, ಯಾಕಂದರೆ ಅವರಿಂದ ಬರಬೇಕಲ್ವಾ, ಒಂದೇ ಮನೆ ಬಿಟ್ಟು ಬರೋಕ್ಕಾಗೋದಿಲ್ಲ. ಮತ್ತು ಹಸುಗಳು ದನಗಳೆಲ್ಲ ಇದ್ದಾವೆ ಅಂದ್ಬಿಟ್ಟು ಬಂದಿಲ್ಲ. ಇವರು ಫುಲ್ ಫ್ಯಾಮಿಲಿ ಬಂದಿದ್ದರು. ಇದು ಸೆಕೆಂಡ್ ಆಂಟಿ, ನಮ್ಮಮ್ಮದು ಸೆಕೆಂಡ್. ಇವರು 4ನೇ ಆಂಟಿ. ಇವರು ಫ್ಯಾಮಿಲಿನೂ ಫುಲ್ ಕಂಪ್ಲೀಟ್ ಆಗಿಲ್ಲ. ಮತ್ತು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ವಲ್ಪ ವೀಡಿಯೋಸು ಲೇಟಾಗಿ ಬರ್ತಾಯಿದೆ, ಯಾಕಂದರೆ ನನಗೆ ಸ್ವಲ್ಪ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟಯರ್ಡ್ ಆಗಿದೆ. ಆದ್ದರಿಂದ ನಾನು ಇವಾಗ ವೀಡಿಯೋ ಮಾಡೋಕ್ಕೆ ಆಗಿಲ್ಲ.
ಬಟ್ ಇವತ್ತು ನಾಳೆ ನಾಳಿದ್ದೆಲ್ಲ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಮತ್ತು ನೋಡಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.